ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಪರಿವರ್ತನ ಸಮುದಾಯದ ಪ್ರೆಸ್ ಬಿಲ್ಡ್ದ ಪ್ರಮುಖ ಉದ್ದೇಶ ಅಂದ್ರೆ ಕೇಂದ್ರ ಸರ್ಕಾರದ ಸ್ವಾಮಿತ್ವದಲ್ಲಿರುವ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ NMDC ಅಂತ ಏನು ತುಂಬಾ ಪಾಪ್ಯುಲರ್ ಆಗಿ ಗೊತ್ತಿದೆ. ಅವರು ಮಾಡಬಾರದ ಅಕ್ರಮಗಳನ್ನ, ಅವ್ಯವಹಾರಗಳನ್ನ, ಕ್ರಿಮಿನಾಲಿಟೀಸ್ ಅನ್ನ ಮಾಡಿದ್ದಾರೆ. ಸೊ ಅವೆಲ್ಲವನ್ನ ವ್ಯವಸ್ಥಿತವಾಗಿ 2020ರಿಂದ ಇಲ್ಲಿಯವರೆಗೆ ಏನು ಮಾಡಿದಾರ ಅನ್ನೋದ ದಾಖಲಾತಿ ಮಾಡಿ ಜನವರಿ 19 ಇದೇ ವರ್ಷ 2026ರಂದು 11 ಅನುಬಂಧಗಳೊಂದಿಗೆ ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಏನಿದೆ ಮಿನಿಸ್ಟ್ರಿ ಏನಿದೆ, ಸಚಿವಾಲಯ, ಅವರಿಗೆ ಪತ್ರ ಬರೆದಿದ್ದೆವು. 3.5 ತಿಂಗಳಾದರೂ ಕೂಡ ಅವರು ಯಾಕೋ ಏನೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾವು ಅರ್ಜೆಂಟ್ ರಿಮೈಂಡರ್ ಬರೆದಿದ್ದೇವೆ. ಇದನ್ನ ಒಂದು ಸುಪ್ರೀಂ ಕೋರ್ಟ್ದಲ್ಲೂ ಕೂಡ ತರ್ತೇವೆ. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಜನಶಕ್ತಿಯಿಂದ ಅವರು ಮಾಡಬಾರದ ಅಕ್ರಮಗಳನ್ನ ತಡೆಯುವ ಸಲುವಾಗಿ ನಾಳೆ ಏನೊಂದು ವೇಮನ ಬಿಲ್ಡಿಂಗ್ ಇದೆ, ಅಲ್ಲಿ ಯಾವ್ದು ವೇಮನ ಪೀಠ ಇದೆ, ಅಲ್ಲಿ ನಾಳೆ ಮೀಟಿಂಗ್ ಇದೆ. 4 ಗಣಿಗಾರಿಕೆ ಜನರು ಬರ್ತಾ ಇದ್ದಾರೆ, ಅವರು ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ. ಈ NMDC ಬಗ್ಗೆ 4 ಪ್ರಮುಖ ನಮ್ಮದು ಮಹತ್ವದ ಏನಂತಾರೆ ಬೇಡಿಕೆಗಳಿವೆ. ಅಂದ್ರೆ ಮೊದಲನೇದ್ದು, ರಣಜಿತ್ಪುರ, ನರಸಿಂಗಪುರದಿಂದ ಅವರ ಲಾರಿಗಳೇನು ಹೋಗ್ತವೆ ಅದು ಹೋಗಬಾರದು, ಅದು ಅಕ್ರಮ ಅನ್ನೋದನ್ನು ಸ್ಪಷ್ಟವಾಗಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 2014ರ ಈ ಸೆಂಟ್ರಲ್ ಗವರ್ಮೆಂಟ್ ಎನ್ವೈರ್ಮೆಂಟ್ ಮಿನಿಸ್ಟ್ರಿಯ ಆಫೀಸ್ ಆರ್ಡರ್ದೊಳಗೂ ಇದೆ. ಸೊ ಅದನ್ನ ಕೂಡಲೇ ಅವರು ಬಂದ್ ಮಾಡ್ಬೇಕು, ಅದನ್ನ ಸ್ಥಗಿತ. ಎರಡನೇದು ಏನಂದ್ರೆ, ಅವ್ರಿಗೇನು ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಉತ್ಪಾದನೆ ಹೆಚ್ಚು ಮಾಡ್ಲಿಕ್ಕೆಲ್ಲ ಮಾಡ್ಲಿಕ್ಕೆ, ಅದನ್ನ ಸಸ್ಪೆಂಡರೇ ಮಾಡಬೇಕು, ಇಲ್ಲಾಂದ್ರೆ ರದ್ದು ಮಾಡಬೇಕು. ಯಾಕಂದ್ರೆ ಅವರು ಮೊದಲು ಕನ್ವೇಯರ್ ಬೆಲ್ಟ್ ಮೇಲೆ ಕಳಿಸ್ತೇವೆ, ಅಂದ್ರೆ ಇದು ಜನರಿಗೆ ತೊಂದರೆ ಆಗಬಾರದು ಅನ್ನೋದನ್ನ ನಮ್ಮ ಕೇಸೊಳಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನ ಸುಮ್ಮನೆ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ ಮಾಡಿ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳ್ಳಾರದೆ ಅದನ್ನ ಮಾಡಿದ್ರು, ಅದು ಬಂದ್ ಆಗಿಬಿಟ್ಟಿದೆ. ಅದಕ್ಕೆ ಈ ಯಾವ ಹಳ್ಳಿಗಳಿಂದ ಹೋಗೋದಿಲ್ಲ ಅನ್ನೋದು ಇವೆಲ್ಲವನ್ನ ಅವರು ಮಿಸ್ಲೀಡ್ ಮಾಡಿ ಇದನ್ನೇನು ತಗೊಂಡಿದ್ದಾರೆ, ಇದನ್ನ ರದ್ದು ಮಾಡೋದ್ರ ಕಡೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನ ಮೂರನೇದ್ದು ಏನಂದ್ರೆ, ಗಣಿ ಮಟ್ಟದಲ್ಲಿನೂ ಕೂಡ ಅಂದ್ರೆ ಮೈನಿಂಗ್ ಲೆವೆಲ್ದಲ್ಲಿನೂ ಕೂಡ ಅವ್ರೇನು ಲಿಮಿಟ್ಸ್ ಹಾಕಿದ್ದಾರೆ, ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಅನ್ಯುವಲ್ ಪ್ರೊಡಕ್ಷನ್ ಅವ್ರು ಏನು ಮಾಡಿದ್ದಾರೆ, ಭೀಮ ಸಮುದ್ರದೊಳಗೆ ಅಲ್ಲೇನು ನರಕ ಸದೃಶ ವಾಯು ಮಾಲಿನ್ಯದಾಗಿದೆ, ಅವೆಲ್ಲವನ್ನ ಏನದಲ್ಲ ಇವರು ಕೂಡ ಅದನ್ನ ಇದು ಮಾಡಬೇಕು, ಏನು ಕಡಿಮೆ ಮಾಡಬೇಕು, ಉತ್ಪಾದನೆ ಗಂಭೀರವಾಗಿ ಅನ್ನೋದನ್ನು ಮೊದಲು ಸಸ್ಪೆಂಡ್ ಮಾಡ್ತಾರೆ, ಆಮೇಲೆ ಎನ್ಕ್ವೈರಿ ಆಗ್ತದೆ ಎಲ್ಲ, ಮುಂದೆ ತಿರುಗಿ ಮಾಡುವಾಗಲೂ ಕೂಡ ಅದನ್ನ ಗಂಭೀರವಾಗಿ ಕಡಿಮೆ ಮಾಡಬೇಕು ಅಂತ ನಾವು ಕೇಳಿದ್ದೇವೆ. ಕೊನೆಯದೇನಂದ್ರೆ, ಸಾರ್ವಜನಿಕರ ಆರೋಗ್ಯ, ಸೇಫ್ಟಿ ಇವೆಲ್ಲ ಏನಿದೆ ಇದು ಬಹಳ ಗಂಭೀರವಾದ ಪ್ರಶ್ನೆ ಇದೆ. ಸೊ ಇದ್ರ ಬಗ್ಗೆ ತುರ್ತು ಕ್ರಮಗಳನ್ನ ತೆಗೆದುಕೊಳ್ಬೇಕು. ಈಗ ನೋಡ್ರಿ, ನಾವು ಅವೇನು 11 ಅನುಬಂಧದೊಳಗೆ ಒಂದು ಅನುಬಂಧ ಏನಂದ್ರೆ 2020ರಿಂದ 24ರವರೆಗೆ ಎಷ್ಟು ರಸ್ತೆ ಅಪಘಾತಗಳಾಗಿವೆ, ಎಷ್ಟು ಜನರ ಜೀವನ ನರಕ ಸದೃಶದೊಳಗಾಗಿ ಅವ್ರದ್ದು ತುಂಬಾ ಸಂಕಷ್ಟ ಆಗಿದೆ ಅನ್ನೋದನ್ನ ಕೊಟ್ಟಿದ್ದೇವೆ. ಈಗ ನಮ್ಮ ಜೊತೆಗಿರೋರು ಇವತ್ತಿನ ದಿವಸನೇ ಅತಿ ಗಂಭೀರ ಆಕ್ಸಿಡೆಂಟ್ ಆಗಿದೆ, ಒಂದು ಇದನ್ನ ಫೋಟೋ ತಂದಿದ್ದಾರೆ. ಬಟ್ ಇದು ಮುಂದುವರಿದ ದುರಂತ ಕಥೆ ಇದೆ. ಸೊ ಅದಕ್ಕೆ ಆ ಎಲ್ಲ ಮೆಜರ್ಗಳನ್ನು ಕೂಡ ಮಾಡಬೇಕು. ಅಷ್ಟೇ ಅಲ್ಲ, NMDC ವರೆಗೆ ಭಾರಿ ಮೊತ್ತದ ದಂಡ ಹಾಕಿ ಅದನ್ನ SPV ಸ್ಪೆಷಲ್ ಪರ್ಪಸ್ ವೆಹಿಕಲ್ KMARC ಇರದೆ ಅದಕ್ಕೆ ಹಣಗಳನ್ನು ಹೋಗಬೇಕು. ಅವರು ಆಯಾ ಏರಿಯಾದೊಳಗೆ ಆ ಹಣವನ್ನ ಬಳಸಿ ಜನರಿಗೆ ಏನೊಂದು ದುಷ್ಪರಿಣಾಮ ಆಗಿದೆ ಅದನ್ನ ಕಡಿಮೆ ಮಾಡುವ ಹಾಗೆ ಮಾಡಬೇಕು ಅಂತ ನಮ್ಮ ಇದೆ. ಮತ್ತು ಇದನ್ನು ನೀವು ನೆಕ್ಸ್ಟ್ ಹಿಯರಿಂಗು ಹೆಚ್ಚಾಗಿ ಜುಲೈ ಆಗಸ್ಟ್ದೊಳಗೆ ಆಗಬಹುದು. ಅಲ್ಲಿ ನಾವು ಸುಪ್ರೀಂ ಕೋರ್ಟ್ದಲ್ಲಿ ಕೂಡ ಇದನ್ನ ಪರಿಣಾಮಕಾರಿಯಾಗಿ ಪ್ರಶಾಂತ್ ಭೂಷಣ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ತಮಗೇನಾದರೂ ಪ್ರಶ್ನೆ ಅಥವಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.